ಸಾಮಾನ್ಯವಾಗಿ ಯುದ್ಧಗಳು ಜನರ ಬದುಕಿಗೆ ಕೊಳ್ಳಿ ಇಡ್ತವೆ. ಆದರೆ ಈಗ ನಡೀತಾ ಇರೋ ಇರಾನ್ ಇಸ್ರೇಲ್ ಯುದ್ಧ ಅಡುಗೆ ಮನೆಗಳಿಗೆ ಕೊಳ್ಳಿ ಇಟ್ಟಿದೆ. ಸೌದೆ ಕೊಳ್ಳಿಯನ್ನ ಕಂಡು ಅದೆಷ್ಟೋ ವರ್ಷಗಳು ಆದ ಅಡುಗೆ ಕೋಣೆಗಳಿಗೆ ಮತ್ತೆ ಕೊಳ್ಳಿ ಬಂದಿದೆ. ಅದು ಹೇಗೆ, ಏನಿದು ಕೊಳ್ಳಿ ಕತೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾಲ್ಕು ಹಂಚನ್ನ 2 ಹಂಚಿಗೆ ಓಡಿಸ್ತಾ ಇದ್ದೀವಿ. ಪೂರಿ ನಿಲ್ಲಿಸಿದ್ದೀವಿ, ಸಾಂಬಾರು ಕಡಿಮೆ ಮಾಡಿದ್ದೀವಿ. ನೋಡಬೇಕು ಏನೇನು ಸರ್ಕಸ್ ಮಾಡೋಕ್ಕಾಗುತ್ತೋ ಮಾಡೋದು. ಅಲ್ಲ, ಮೆನುವಲ್ಲಿ ಬದಲಾವಣೆಗಿಂತ ನಿಮ್ಗೆ ಒಬ್ಬರಿಗೆ ಒಂದೇ ಐಟಮ್ ಕೊಡುವಂಥ ಪರಿಸ್ಥಿತಿ ಬರ್ಬೋದು. ಯಾಕಂತೇಳಿ ಆಹಾರ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಅದರಿಂದ ನಮ್ಗೆ ಐಟಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಸಮಸ್ಯೆಗಳು, ಹೋಟೆಲ್ ಫೀಲ್ಡ್ಗೆ ತುಂಬಾ ಸಮಸ್ಯೆಗಳು ಉಂಟಾಗ್ತಾ ಇದೆ. ಭಾಳ ತೊಂದರೆ ಆಗುತ್ತೆ. ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಡೆಫಿನೆಟ್ಲಿ ಆಗುತ್ತೆ. ಬಿಕಾಸ್ ಈಗಿನ ಟೈಮಲ್ಲಿ ಮೆನಿ ಆಫ್ ದಮ್ ಡಿಪೆಂಡ್ ಆನ್ ಹೋಟೆಲ್ಸ್. ಗ್ಯಾಸ್ ಇಲ್ಲ, ಅಡುಗೆ ಊಟ ಮಾಡಿದ್ರೆ ಹೋಟ್ಲಿಗೆ ಹೋಗ್ಬೇಕು. ಮತ್ತೆ ಬುಕ್ಕಿಂಗ್ ತಗೊಳ್ತಾ ಇಲ್ಲ ಸರ್. ಬುಕ್ಕಿಂಗ್ 1 ವಾರದಿಂದ ಬುಕ್ಕಿಂಗ್ ಮಾಡ್ತಾ ಇದ್ದೀವಿ, ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಲಾಸ್ಟ್ ಗ್ಯಾಸ್ ಇರೋವರೆಗೂ ನಡೆಸ್ತೀವಿ. ಆದಷ್ಟು ಮುಂದಕ್ಕೆ ತಳ್ಳೋಣ ಅಂತ ಇರೋ ಮೆನುನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಹೋಟ್ಲ್ ಉದ್ಯಮ ಸ್ಥಗಿತ ಆಗಿದೆ. ನಾವೆಲ್ಲ ಬೀದಿಗೆ ಬಂದು ಮತ್ತೆ ಧರಣಿ ಪ್ರತಿಭಟನೆ ಮಾಡಬೇಕಾಗತ್ತೆ. ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದನ್ನು ಬಗೆಹರಿಸಲಿ ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರವನ್ನು ನಿನ್ನೆಲ್ಲ ಪತ್ರಗಳು ಬರೆದಿದ್ದೀವಿ. ಇರಾನ್ ಇಸ್ರೇಲ್ ಯುದ್ಧ 7-8 ದೇಶಗಳಲ್ಲಿ ವಿಧ್ವಂಸವನ್ನ ಸೃಷ್ಟಿಸ್ತಾ ಇದೆ. ಇರಾನ್ ಇಸ್ರೇಲ್ನಲ್ಲಂತೂ ಡ್ರೋನ್ಗಳು, ಬಾಂಬ್ಗಳು, ಕ್ಷಿಪಣಿಗಳ ಸುರಿಮಳೆ ಆಗ್ತಾ ಇದೆ. ಅಬ್ಬಾ, ಸದ್ಯಕ್ಕೆ ನಮ್ಮ ಮೇಲೆ ಬಾಂಬ್ ಬೀಳ್ತಾ ಇಲ್ವಲ್ಲ ಅಂತ ಬೇರೆ ದೇಶಗಳು ಖುಷಿ ಪಡುವಷ್ಟರಲ್ಲೇ ಇಡೀ ವಿಶ್ವಕ್ಕೆ ಇರಾನ್ ಒಂದು ಬಾಂಬ್ ಹಾಕಿದೆ. ಅದೇ ಇಂಧನ ಬಾಂಬ್. ಹರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡೋ ಮೂಲಕ ಭಾರತ ಸೇರಿದಂತೆ 10 ದೇಶಗಳಿಗೆ ಗ್ಯಾಸ್ ಟ್ರಬಲ್ ಆಗುವಂತೆ ಮಾಡಿದೆ. ಕೊಳ್ಳಿ ಇಟ್ಟ ಕೊಲ್ಲಿ ಯುದ್ಧ. ಭಾರತದಲ್ಲಿ ಗ್ಯಾಸ್ ಟ್ರಬಲ್. ಸಿಗ್ತಾನೇ ಇಲ್ಲ ಸಿಲಿಂಡರ್ಗಳು. ಬುಕ್ಕಿಂಗ್ ವೆಬ್ಸೈಟ್ಗಳೇ ಕ್ರ್ಯಾಶ್. ರಫ್ತು ಆಮದುಗೆ ಅಡಚಣೆ, ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ದುಬಾರಿಯಾಗುತ್ತಾ. ಒಂದು ಕಡೆ ಮೆಸೇಜ್ ಬರ್ತಾ ಇದೆ, ಗಾಳಿ ಸುದ್ದಿಗಳನ್ನ ನಂಬಬೇಡಿ, ಪ್ಯಾನಿಕ್ ಆಗಬೇಡಿ, LPG ಸಿಲಿಂಡರ್ಗಳ ಕೊರತೆ ಉಂಟಾಗಿಲ್ಲ ಅಂತ ಸರ್ಕಾರ ಮೆಸೇಜ್ ಕಳಿಸ್ತಾ ಇದೆ. ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯೇ ನಿಂತಿದೆ. ಬುಕ್ ಮಾಡೋ ವೆಬ್ಸೈಟ್ಗಳೇ ಕ್ರ್ಯಾಶ್ ಆಗಿವೆ. ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ. ಕೆಲವು ಕಡೆಗಳಲ್ಲಂತೂ ನೋ ಸ್ಟಾಕ್ ಬೋರ್ಡ್ಗಳೇ ಕಾಣಿಸಿವೆ. ಇದರಿಂದ ಜನರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ಅಲ್ಲೆಲ್ಲೋ ಯುದ್ಧ ನಡೆದರೆ ನಮಗೇನ್ ಲಾಸು ಅಂತಾನೆ ಜನರು ಅಂದುಕೊಂಡಿದ್ರು. ಆದ್ರೆ ಈಗ ಯುದ್ಧದ ಬಿಸಿ ನಿಧಾನಕ್ಕೆ ಜನರಿಗೆ ತಟ್ಟಲು ಶುರುವಾಗಿದೆ. ಮೊದಲು ಆಮದು ರಫ್ತುಗಳಿಗೆ ಸಮಸ್ಯೆ ಆಗಿತ್ತು. ಈಗ ಇರಾನ್ನಲ್ಲಿ ಹರ್ಮುಜ್ ಜಲಸಂಧಿ ಬಂದಾಗಿರೋದ್ರಿಂದ ಭಾರತ ಸೇರಿದಂತೆ ಹಲವು ದೇಶಗಳಿಗೆ ಇಂಧನ ಕೊರತೆ ಉಂಟಾಗಿದೆ. ಶ್ರೀಲಂಕಾ, ಪಾಕಿಸ್ತಾನಗಳಿಗೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬಿಸಿ ತಾಗಿದ್ದು ಅವರು ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು ಹೆಚ್ಚಿಸಿಬಿಟ್ಟಿದ್ದಾರೆ. ಸದ್ಯ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇದ್ದು ಇಲ್ಲಿ ಗ್ಯಾಸ್ಗೆ ಮಾತ್ರ ಟ್ರಬಲ್ ಉಂಟಾಗಿದೆ. ಗ್ಯಾಸ್ ಸಪ್ಲೈ ನಿಂತೋಗಿದೆ ಅಂತ ಹೇಳಿ ಕೆಲವೇ ದಿನಗಳ ಹಿಂದೆ ಅಡುಗೆ ಎಣ್ಣೆ ಬೆಲೆ ಹಾಗೂ LPG ಸಿಲಿಂಡರ್ ಬೆಲೆಯನ್ನ ಹೆಚ್ಚಿಸಲಾಗಿತ್ತು. 14.2 kg ಸಿಲಿಂಡರ್ ಬೆಲೆಯನ್ನ 60 ರೂಪಾಯಿ ಹೆಚ್ಚಳ ಮಾಡಿದ್ರೆ 19 kg ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ ಒಮ್ಮೆಲೆ 115 ರೂಪಾಯಿಗಳವರೆಗೆ ಹೆಚ್ಚಿಸಲಾಗಿತ್ತು. ಯುದ್ಧದ ಪರಿಣಾಮದಿಂದ ಬೆಲೆ ಏರಿಕೆ ಆಗೇ ಆಗುತ್ತೆ. ಜನರು ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ಬೇರೆ ದೇಶಗಳಲ್ಲಿ ಬೆಲೆ ಏರಿಕೆ ಆದ್ರೂ ಗ್ಯಾಸ್ ಸಿಲಿಂಡರ್ಗಳೇ ಸಿಗ್ತಾ ಇಲ್ಲ. ಅವುಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ದೇಶವೇ ವಾಸಿ ಅಂತ ಮಾತಾಡಿಕೊಂಡಿದ್ರು. ಆದ್ರೆ ಈಗ ನಮ್ಮಲ್ಲೂ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಉಂಟಾಗಿದೆ. ಇದರಿಂದ ಹೋಟೆಲ್ಗಳನ್ನೇ ಬಂದ್ ಮಾಡುವಂತಾಗಿದೆ. ಅಲ್ಲ, ಮೆನುವಲ್ಲಿ ಬದಲಾವಣೆಗಿಂತ ನಿಮ್ಗೆ ಒಬ್ಬರಿಗೆ ಒಂದೇ ಐಟಮ್ ಕೊಡುವಂಥ ಪರಿಸ್ಥಿತಿ ಬರ್ಬೋದು. ಯಾಕಂತೇಳಿ
ಆಹಾರ ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ರೈಸ್ ಬಾತ್ ಕೊಟ್ಟರೆ ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ, ಎಲ್ರಿಗೂ ಸಿಗಬೇಕಲ್ವ. ನಮಗೀಗ ನಾವಿರೋ 2 ಸಿಲಿಂಡರ್, ನಮ್ಮ 3 ಸಿಲಿಂಡ್ರಲ್ಲಿ ಎಷ್ಟು ಅಡುಗೆ ಪ್ರಿಪ್ರೇಷನ್ ಮಾಡ್ಬೋದು, ಈ ರೀತಿಯಾದ ಒಂದು ಸಮಸ್ಯೆ ಉದ್ಭವ ಆಗ್ಬೋದು ಅಂತೇಳಿ ಮುಂದಿನ ದಿವಸದಲ್ಲಿ. ಅವರೇ ಸ್ಟಾಪ್ ಮಾಡಿದ್ರಾ ಅಥವಾ ನಿಜವಾಗ್ಲೂ ಸಪ್ಲೈ ಇಲ್ವಾ ಅನ್ನೋದ್ರ ಸ್ಪಷ್ಟತೆ ಸಿಕ್ಕಿಲ್ಲ. ಆದ್ರೆ ಕೊರತೆಯಂತೂ ಆಗೋಗಿದೆ. 4 ಸಿಲಿಂಡರ್ ಹಾಕ್ತಾ ಇದ್ದ ಕಡೆ 1-2 ಸಿಲಿಂಡರ್ಗಳನ್ನ ಮಾತ್ರ ಸಪ್ಲೈ ಮಾಡ್ತಾ ಇದ್ದಾರಂತೆ. ಇದರಿಂದ ಹೋಟೆಲ್ ಮಾಲೀಕರು ತಮ್ಮ ಹೋಟೆಲ್ಗಳನ್ನೇ ಬಂದ್ ಮಾಡಲು ತೀರ್ಮಾನಿಸಿದ್ದಾರೆ. ಇನ್ನು ಕೆಲವರು ಕೆಲವೊಂದು ಐಟಂಗಳನ್ನು ಕಟ್ ಮಾಡಿ ಮೆನುವಿನಲ್ಲಿ ಕಡಿಮೆ ಮಾಡಲು ತೀರ್ಮಾನಿಸಿದ್ದಾರೆ. ಗ್ಯಾಸ್ ಬಂದ್ ಮಾಡಿರೋದಲ್ಲ, ಗ್ಯಾಸ್ ಇದ್ರೇನೆ ಉರಿಸೋದು. ಇರೋ ಲಿಮಿಟೆಡ್ ಗ್ಯಾಸಲ್ಲಿ ಆದಷ್ಟು ಆಪ್ಟಿಮೈಸೇಷನ್ ಮಾಡ್ತಾ ಇದೀವಿ ನಮ್ಮ ರಿಸೋರ್ಸಸ್ನ. 4 ಹಂಚನ್ನ 2 ಹಂಚಿಗೆ ಓಡಿಸ್ತಾ ಇದೀವಿ, ಪೂರಿ ನಿಲ್ಸಿದೀವಿ, ಸಾಂಬಾರು ಕಡಿಮೆ ಮಾಡಿದೀವಿ. ನೋಡಬೇಕು ಏನೇನು ಸರ್ಕಸ್ ಮಾಡೋಕ್ಕಾಗುತ್ತೋ ಮಾಡೋದು. ಸೊ ದಟ್ ಗ್ಯಾಸ್ ಸಿಲಿಂಡರ್ ಬದಲು ಕಟ್ಟಿಗೆಗಳ ಬಳಕೆಗೆ ಒಲವು. ಸೋಮವಾರದಿಂದಲೇ ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈ ನಿಂತಿದೆ. ಒಂದು ದಿನಕ್ಕೆ 5 ಸಿಲಿಂಡರ್ಗಳನ್ನ ಬಳಕೆ ಮಾಡುತ್ತಾ ಇದ್ದೋರಿಗೆ 1 ಅಥವಾ 2 ಸಿಲಿಂಡರ್ಗಳನ್ನ ಮಾತ್ರ ಕೊಡಲಾಗಿದೆ. ಇದರಿಂದ ಹೋಟೆಲ್ ಮಾಲೀಕರು ಮೆನುವನ್ನೇ ಕಡಿಮೆ ಮಾಡಲು ತೀರ್ಮಾನಿಸಿದ್ದಾರೆ. ಇನ್ನು ಕೆಲವು ಹೋಟೆಲ್ಗಳವರು ಗ್ಯಾಸ್ ಇಲ್ಲ ಅಂತ ಹೋಟೆಲ್ ಬಂದ್ ಮಾಡೋದಕ್ಕಾಗೋದಿಲ್ಲ, ಏನಾದರೂ ಪರ್ಯಾಯ ಕಂಡುಕೊಳ್ಳಲೇಬೇಕು ಅಂತ ಹೇಳಿ ಗ್ಯಾಸ್ ಬದಲಿಗೆ ಸೌದೆಯನ್ನ ಬಳಕೆ ಮಾಡಲು ತೀರ್ಮಾನಿಸಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು. ಒಂದು ಹೋಟೆಲ್ನಲ್ಲಿ ಕಾರ್ಮಿಕರು ಸಿಕ್ಕ ಸೌದೆಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಳಾದ ಕುರ್ಚಿ, ಟೇಬಲ್ನ ಕಟ್ಟಿಗೆಗಳನ್ನೂ ತೆಗೆದುಕೊಂಡು ಬಂದು ಅಡುಗೆ ಮನೆಗೆ ಇಟ್ಟಿದ್ದಾರೆ. ಇದು ಯಾವುದೋ ಲೋಕಲ್ ಹೋಟೆಲ್ನ ಕಥೆಯಲ್ಲ, ಇದು ಬೆಂಗಳೂರಿನಲ್ಲಿರೋ 3 ಸ್ಟಾರ್ ಹೋಟೆಲ್ನ ಕಥೆ. ಗ್ಯಾಸ್ ಇಲ್ಲದ ಕಾರಣ ಸಿಬ್ಬಂದಿಗಾಗಿ ಅಡುಗೆ ತಯಾರಿಸಲು ಸೌದೆಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಸಪ್ಲೈ ಆಗಿಲ್ಲ, ಆದರೆ ಈಗಾಗಲೇ ಬುಕಿಂಗ್ ಮಾಡಿರುವ ಗೆಸ್ಟ್ಗಳಿಗೆ ಅಡುಗೆ ತಯಾರಿ ಮಾಡಬೇಕಾದ ಅನಿವಾರ್ಯತೆ ಇರೋದ್ರಿಂದ ಅಕ್ಕಪಕ್ಕದಲ್ಲಿರುವ ಸೌದೆಗಳ ಜೋಡಣೆ ಮಾಡಿ ಅದರಲ್ಲಿ ಅಡುಗೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಅಭಾವ ಉಂಟಾಗಿದೆ. 10% ಗ್ಯಾಸ್ ಸಿಲಿಂಡರ್ಗಳು ಮಾತ್ರ ನಗರಕ್ಕೆ ಸಪ್ಲೈ ಆಗ್ತಾ ಇವೆ. ಬೆಂಗಳೂರಿಗೆ ನಿತ್ಯ 22,000 ಕಮರ್ಷಿಯಲ್ ಸಿಲಿಂಡರ್ ಬೇಕಾಗಿದ್ದು ಈಗ 11,000 ಸಿಲಿಂಡರ್ಗಳು ಮಾತ್ರ ಪೂರೈಕೆ ಆಗ್ತಾ ಇವೆ. ಗ್ಯಾಸ್ ಪೂರೈಕೆ ಆಗದಿದ್ರೆ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇದ್ದು ಹೋಟೆಲ್ಗಳಿಗೆ ಬಾಗಿಲು ಹಾಕಬೇಕಾದ ಅನಿವಾರ್ಯತೆ ಬರಬಹುದು. ಅಭಾವದ ನಡುವೆ ಗ್ಯಾಸ್ ಸಿಲಿಂಡರ್ ದರ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರ 2,200 ರೂಪಾಯಿವರೆಗೂ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಳ ಕೊರತೆಯನ್ನು ನಿಭಾಯಿಸಬೇಕು ಅಂದ್ರೆ ಬೆಲೆ ಏರಿಕೆ ಮಾಡಲೇಬೇಕು. ಸಿಲಿಂಡರ್ ಬೆಲೆಗಳನ್ನ ದುಬಾರಿ ಮಾಡಿದ್ರೆ ಸಿಲಿಂಡರ್ಗಳಿಗೆ ಬೇಡಿಕೆ ಸಹ ಕಡಿಮೆ ಆಗಬಹುದು. ಆದರೆ ಅದರಿಂದ ಗ್ರಾಹಕರಿಗೂ ಹೊಡೆತ ಬೀಳುವ ಸಾಧ್ಯತೆ ಇದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ಏರಿಕೆ ಆದ್ರೆ ಹೋಟೆಲ್ಗಳಲ್ಲಿ ತಿಂಡಿಗಳ ಬೆಲೆಯೂ ಏರಿಕೆ ಆಗಲಿದ್ದು ಅದು ಗ್ರಾಹಕರ ಜೇಬಿಗೂ ಕತ್ತರಿ ಹಾಕುತ್ತದೆ. ಸದ್ಯ ಹಣ ಕೊಡೋದಕ್ಕೆ ಹೋಟೆಲ್ಗಳು ರೆಡಿ ಇದ್ರು ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ. ಇದರಿಂದ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದು ಬೇಕಂತಲೇ ಕೃತಕ ಅಭಾವ ಸೃಷ್ಟಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇಲ್ಲ, ಸುಮಾರು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ ಅಂತ ನಮ್ಗೆ ಕೇಳ್ಪಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಹೋಟ್ಲ್ಗಳಿಗೆ ಸುಮಾರು 2,800, 3,000 ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಗೋಡಾನ್ಗಳಿದೆ, ಅಲ್ಲಿಗೆ ಬಂದು ನೀವೇ ತಗೊಂಡು ಹೋಗಬೇಕು ಅಂತೇಳಿ ಈ ರೀತಿಯಾದ ಆಟ ಆಡ್ತಾ ಇದ್ದಾರೆ. ಅಧಿಕಾರಿಗಳು ಅದು ಎಲ್ಲ ಗುಡಾನ್ಗಳಿಗೆ ಹೋಗ್ಬಿಟ್ಟು ರೇಡ್ ಮಾಡಬೇಕು. ಪ್ರತಿ ಸ್ಟಾಕ್ನ ಆಯಾ ದಿವಸ ಅವ್ರಿಗೆ ಕಸ್ಟಮರಿಗೆ ಸಪ್ಲೈ ಮಾಡಬೇಕಂತೇಳಿ ಕಂಪ್ನಿಯ ರೂಲ್ ಹೇಳುತ್ತೆ. ಇದು ಅದನ್ನು ಬಿಟ್ಟು ಇವರು ಸ್ಟಾಕ್ ಮಾಡಿಕೊಂಡು ನೀವೇ ಡೈರೆಕ್ಟಾಗಿ ಬಂದು ನಾವು ಇಷ್ಟಕ್ಕೆ ಕೊಡ್ತೀವಿ ಅಷ್ಟಕ್ಕೆ ಕೊಡ್ತೀವಿ ಅಂತ ದಂಧೆಗಳಿದ್ದಾರೆ. ಈ ದಂಧೆ ಕಡಿವಾಣ ಹಾಕಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಂಥದ್ದೊಂದು ಸಂದರ್ಭ ಬಂದ್ರೆ ಸಾಕು, ದುಡ್ಡು ಮಾಡಬೇಕು ಅಂತ ಕೆಲವರು ಕಾಯ್ತಾ ಇರ್ತಾರೆ. ಈಗ ಯುದ್ಧ ನಡೀತಾ ಇದೆ. ಸಪ್ಲೈ ಇಲ್ಲ ಅನ್ನೋದನ್ನೇ ನೆಪ ಮಾಡಿಕೊಂಡಿರೋ ಡಿಸ್ಟ್ರಿಬ್ಯೂಟರ್ಗಳು ಅವರೇ ಸ್ಟಾಕ್ ಮಾಡಿಕೊಂಡು ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡ್ತಾ ಇದ್ದಾರಂತೆ. ಇದರಿಂದ ಹೋಟೆಲ್ ಮಾಲೀಕರು ರೊಚ್ಚಿಗೆದ್ದಿದ್ದು ಗ್ಯಾಸ್ ಸಿಲಿಂಡರ್ಗಳಿಗೆ ಗುಡ್ ಬೈ ಹೇಳಿ ಸೌದೆ ಮತ್ತು ಸೋಲಾರ್ ಬಳಕೆ ಮಾಡಲು ಕೆಲವರು ಮುಂದಾಗಿದ್ದಾರೆ. ಅಡುಗೆ ಮನೆಗಳಲ್ಲಿ ಸಿಲಿಂಡರ್ ಜಾಗಕ್ಕೆ ಮತ್ತೆ ಕಟ್ಟಿಗೆ ಬರುತ್ತಾ? ಸದ್ಯ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಮಾತ್ರ ಅಭಾವ ಸೃಷ್ಟಿಯಾಗಿದೆ. ಅದರ ಎಫೆಕ್ಟ್ ಹೋಟೆಲ್ಗಳು ಬಂದ್ ಆಗ್ತಾ ಇವೆ.
ಆದರೆ ಇನ್ನು ಕೆಲವೇ ದಿನಗಳಲ್ಲಿ 14 ಕೆಜಿಯ ಅಡುಗೆ ಸಿಲಿಂಡರ್ಗೂ ಅಭಾವ ಉಂಟಾಗುತ್ತೆ. ಪ್ರತಿಯೊಬ್ಬರೂ ಗ್ಯಾಸ್ ಕೊರತೆಯನ್ನ ಅನುಭವಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಗ್ಯಾಸ್ ಸಿಲಿಂಡರ್ನಲ್ಲಿ ಓಡುವ ವಾಹನಗಳಿಗೂ ಸಮಸ್ಯೆ ಉಂಟಾಗಿದೆ. ಸಾಕಷ್ಟು ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಲಾಗಿದೆ. ಒಂದು ಕಾಲ ಇತ್ತು, 10-15 ವರ್ಷಗಳ ಹಿಂದೆ ಹಳ್ಳಿಗಳ ಪ್ರತಿ ಮನೆಗಳಲ್ಲೂ ಸೌದೆ ಒಲೆಗಳು ಇದ್ವು. ಜನರು ಸೌದೆಗಳನ್ನ ಒಟ್ಟು ಮಾಡಿಕೊಂಡು ಬಂದು ಅಡುಗೆ ಮಾಡಿಕೊಂಡು ತಿಂತಾ ಇದ್ರು. ಆದ್ರೆ ಯಾವಾಗ ಉಜ್ವಲ ಯೋಜನೆ ಫ್ರೀ ಗ್ಯಾಸ್ ಅಂತ ಮಾಡಿದ್ರೋ ಆಗ ಪ್ರತಿಯೊಬ್ಬರು ಮನೆಗಳಲ್ಲಿದ್ದ ಸೌದೆ ಒಲೆಗಳನ್ನ ತೆಗೆದು ಗ್ಯಾಸ್ ಸಿಲಿಂಡರ್ಗಳನ್ನ ತಂದಿಟ್ಕೊಂಡ್ರು. ಸಬ್ಸಿಡಿ ಅಂತ ಸಿಲಿಂಡರ್ ತಗೊಂಡ್ರೆ ಈಗ ಸಬ್ಸಿಡಿಯೂ ಇಲ್ಲ, ಬೆಲೆಯೂ ಏರಿಕೆ ಆಗ್ತಾ ಇದೆ. ಹಿಂದೆ ಇದ್ದ ಒಲೆಗಳನ್ನ ಕಿತ್ತು ಹಾಕಿದ ಜನರು ಈಗ ಒದ್ದಾಡುವಂತಾಗಿದೆ. ಸದ್ಯ ಯುದ್ಧ ಹೀಗೆ ಮುಂದುವರೆದ್ರೆ ಮತ್ತೆ ಜನರು ಸೌದೆ ಒಲೆಗಳ ಕಾಲಕ್ಕೆ ವಾಪಸ್ ಹೋಗಬೇಕಾಗುತ್ತೆ. ಈಗಾಗಲೇ ಕೆಲವು ಹೋಟೆಲ್ಗಳಲ್ಲಿ ಕಟ್ಟಿಗೆಗಳನ್ನು ಬಳಸೋಕೆ ಮುಂದಾಗಿದ್ದು, ಹಳ್ಳಿಗಳಲ್ಲೂ ಕೆಲವರು ಗ್ಯಾಸ್ ಸಹವಾಸ ಸಾಕು, ಹಳೆ ಕಾಲದ ಒಲೆಗಳೇ ಬೇಕು ಅಂತ ಇದ್ದಾರೆ. ಇದರಿಂದ ಕೆಲವೇ ದಿನಗಳಲ್ಲಿ ಅಡುಗೆ ಮನೆಗಳಲ್ಲಿ ಕೊಳ್ಳಿ ಕಾಣಿಸಬಹುದು, ಅಡುಗೆ ಮನೆಗೆ ಕೊಳ್ಳಿ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಹಳ್ಳಿಗಳಲ್ಲೇನೋ ಜನರು ಸೌದೆಗಳನ್ನು ಬಳಸಿ ಅಡುಗೆ ಮಾಡಿಕೊಳ್ತಾರೆ, ಆದ್ರೆ ನಗರದಲ್ಲಿ ಇರೋ ಜನರ ಪರಿಸ್ಥಿತಿ ಏನು ಎಂಬಂತಾಗಿದೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದ ಈಗಾಗಲೇ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವದ ಬೆನ್ನಲ್ಲೇ ಡೊಮೆಸ್ಟಿಕ್ ಗ್ಯಾಸ್ಗೆ ಡಿಮಾಂಡ್ ಹೆಚ್ಚಾಗಿದೆ. ಇದರಿಂದಾಗಿ ಗೃಹ ಬಳಕೆಯ ಗ್ಯಾಸ್ಗೂ ಅಭಾವ ಆಗುವ ಭೀತಿಯಿಂದಾಗಿ ಜನರು ಗ್ಯಾಸ್ ಬುಕ್ಕಿಂಗ್ಗೆ ಮುಗಿಬಿದ್ದಿದ್ದಾರೆ. ಬುಕ್ಕಿಂಗ್ ಹೆಚ್ಚಾದ ಹಿನ್ನೆಲೆ ಸಾಫ್ಟ್ವೇರ್ ಸ್ಲೋ ಆಗಿದ್ದು ಸುಮಾರು 70% ಬುಕ್ಕಿಂಗ್ ಹೆಚ್ಚಳವಾಗಿದೆ. ಆದ್ದರಿಂದಲೇ ಬುಕ್ಕಿಂಗ್ ಸೈಟ್ ಸಹ ಕ್ರ್ಯಾಶ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಸಿಲಿಂಡರ್ ಬುಕ್ ಮಾಡಿದ್ರು ಬುಕ್ಕಿಂಗ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ತುಂಬ ಸಮಸ್ಯೆ ಆಗ್ತೈತೆ ಸರ್. ಇಲ್ಲಿ ಫೋನ್ ಮಾಡಿದ್ರು ಫೋನು ಏನು ರಿಸೀವ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಏಜೆನ್ಸಿ ಹತ್ರ ಬಂದಿದ್ದೀವಿ ಸರ್. ಬುಕ್ಕಿಂಗ್ ತಗೊಳ್ತಾ ಇಲ್ಲ ಸರ್. ಬುಕ್ಕಿಂಗ್ 1 ವಾರದಿಂದ ಬುಕ್ಕಿಂಗ್ ಮಾಡ್ತಾ ಇದ್ದೀವಿ, ಬುಕ್ಕಿಂಗ್ ತಗೊಳ್ತಾ ಇಲ್ಲ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಾದ್ಯಂತ ಸಿಲಿಂಡರ್ ಕೊರತೆ ಹೆಚ್ಚಾಗಿದೆ. ಗದಗದಲ್ಲಿ ಸಿಲಿಂಡರ್ ಪಡೆಯಲು ಜನರು ಪರದಾಡಿದ್ದಾರೆ. ಮಾರ್ಚ್ 6ರಂದು ಬುಕ್ ಮಾಡಿದ್ರೂ ಸಿಲಿಂಡರ್ ಬಂದಿಲ್ಲ ಅಂತ ಜನರು ಕಿಡಿಕಾರಿದ್ದಾರೆ. ಇನ್ನು ಹಾವೇರಿಯಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಮಾಲೀಕರು ಕಂಗಾಲಾಗಿದ್ದಾರೆ. 300ಕ್ಕೂ ಹೆಚ್ಚು ವೆಜ್ ನಾನ್ ವೆಜ್ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಉಂಟಾಗಿದ್ದು, ಸದ್ಯಕ್ಕೆ 1 ವಾರಕ್ಕೆ ಆಗುವಷ್ಟು ಮಾತ್ರ ಸಿಲಿಂಡರ್ ಲಭ್ಯತೆ ಇದ್ದು, ಸಿಲಿಂಡರ್ ಖಾಲಿ ಬಳಿಕ ಹೋಟೆಲ್ ಬಂದಾಗೋ ಪರಿಸ್ಥಿತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಾಬ್ಲಮ್ ಆಗಿತ್ತು ಅಂತೇಳಿ ನಾವು ಇಲ್ಲಿ ಕೇಳಕ್ ಬಂದಿದ್ದೀವಿ ರೀ. ಬುಕ್ ಆಗತ್ತಿಲ್ರಿ. ಅದು ಹೋದ ತಿಂಗಳು ನಾವು ಬುಕ್ ಮಾಡಿದ್ವಿ, ಅದು ಇಮಿಡಿಯೇಟ್ ಅದು ಆತ್ರಿ. ಈ ತಿಂಗಳು ಮಾಡಿದ್ರು ಬರಾಕತ್ತಿಲ್ರಿ. ಅದಕ್ಕೆ ಏನು ಪ್ರಾಬ್ಲಮ್ ಆಗ್ಯದ ಅಂತ ಕೇಳಕ್ ಬಂದಿದ್ವಿ ಸರ್. ಆಗಾಕತ್ತಿಲ್ಲ, ಕಾಲ್ನೂ ಇಲ್ರಿ. 3-4 ನಂಬರ್ಸ್ ಕೊಟ್ಟಿದ್ರು ರೀ, ಎಲ್ಲ ನಂಬರ್ ಚೆಕ್ ಮಾಡಿದ್ವಿ, ಅದು ನಂಬರ್ ಆಗಕತ್ತಿಲ್ಲ. ಯಾಕಂದ್ರೆ ಇದು ಸರ್ವರ್ ಇಶ್ಯೂ ಇರೋದು ನಮ್ಮ ಏಜೆನ್ಸಿ ಒಳಗೆ ಒಂದೇ ಅಲ್ರಿ, ಎಲ್ಲ ಕಡೆನೂ ಐತಿ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ನೇರವಾಗಿ ಭಾರತದ ಮೇಲೆ ಬೀಳಲಾರಂಭಿಸಿದ್ದು, ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಭಾರತದಲ್ಲಿ ಅಡುಗೆ ಎಣ್ಣೆ, ಡ್ರೈ ಫ್ರೂಟ್ಸ್ ಸೇರಿದಂತೆ ಅನೇಕ ದಿನನಿತ್ಯದ ವಸ್ತುಗಳ ಬೆಲೆ ನಿಧಾನವಾಗಿ ಏರಿಕೆ ಕಾಣುತ್ತಿದೆ. ಇದರ ನಡುವೆ ದೇಶದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ LPG ಸಿಲಿಂಡರ್ ಅಭಾವ ಉಂಟಾದಲ್ಲಿ ಜನಸಾಮಾನ್ಯರು ದೊಡ್ಡ ಸಮಸ್ಯೆಗೆ ಸಿಲುಕೊಳ್ಳುವ ಸಾಧ್ಯತೆ ಇದ್ದು, ಹಾಗೆ ಆಗದಂತೆ ಮಾಡಲು ಕೇಂದ್ರ ಸರ್ಕಾರ ಸಹ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. LPG ಸಿಲಿಂಡರ್ಗಳ ಕೃತಕ ಅಭಾವ ಮತ್ತು ಕಾಳಸಂತೆಯನ್ನ ತಡೆಗಟ್ಟಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. LPG ಸಿಲಿಂಡರ್ಗಳ ಅಭಾವವನ್ನೇ ಮುಂದಿಟ್ಟುಕೊಂಡು ಬೇಕಂತಲೇ ಕೃತಕ ಅಭಾವ ಸೃಷ್ಟಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅದನ್ನ ತಡೆಗಟ್ಟಲು ಕೇಂದ್ರ ಸರ್ಕಾರ ಇದೀಗ ಸಿಲಿಂಡರ್ ಬುಕ್ಕಿಂಗ್ ಅವಧಿಯನ್ನ 21 ದಿನಗಳಿಂದ 25 ದಿನಗಳಿಗೆ ಹೆಚ್ಚಿಸಿದೆ. ಜೊತೆಗೆ ಸರ್ಕಾರವು LPG ಉತ್ಪಾದನೆಯನ್ನ ಹೆಚ್ಚಿಸಲು ಸಂಸ್ಕರಣಾಗಾರಗಳಿಗೆ ಆದೇಶಿಸಿದೆ. ಯುದ್ಧದ ಭೀತಿಯಿಂದಾಗಿ ಸಾಮಾನ್ಯಕ್ಕಿಂತ ಹೆಚ್ಚು ಸಿಲಿಂಡರ್ ಬುಕ್ ಮಾಡುತ್ತಿರುವುದು ಕಂಡುಬಂದ ಹಿನ್ನೆಲೆ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಅಡುಗೆ ಅನಿಲಗಳ ನ್ಯಾಯಯುತ ವಿತರಣೆ ಖಚಿತಪಡಿಸಿಕೊಳ್ಳುವುದು ಮತ್ತು ನಿಜವಾದ ಗೃಹ ಬಳಕೆದಾರರಿಗೆ ಅನಿಯಂತ್ರಿತ ಪೂರೈಕೆ ಮುಂದುವರೆಸುವ ಉದ್ದೇಶದಿಂದ ಈ ನಿಯಮ ಜಾರಿಗೆ ತರಲಾಗುತ್ತಿದೆಯಂತೆ. ಈಗ ಸಿಲಿಂಡರ್ ಬುಕ್ ಮಾಡಿದ ನಂತರ 2ನೇ ಸಿಲಿಂಡರ್ಗಾಗಿ ಕನಿಷ್ಠ 25 ದಿನಗಳ ಅಂತರ ಇರಬೇಕು ಅಂತ ಹೇಳಿದೆ.
ಸದ್ಯ ಮಾರ್ಚ್ 7ರಂದು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಗೃಹ ಬಳಕೆಯ 14.2 ಕೆಜಿ ಎಲ್ಪಿಜಿ ಸಿಲಿಂಡರ್ ದರ 60 ರೂಪಾಯಿ ಏರಿಸಿದ್ದರೆ ವಾಣಿಜ್ಯ ಬಳಕೆಯ 19 ಕೆಜಿ ಸಿಲಿಂಡರ್ ದರ 115 ರೂಪಾಯಿ ಏರಿಕೆ ಮಾಡಿದೆ. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ಕೇವಲ ಗ್ಯಾಸ್ ಸಮಸ್ಯೆಯನ್ನ ಮಾತ್ರ ಸೃಷ್ಟಿಸಿರೋದಲ್ಲ. ಯುದ್ಧದಿಂದ ಗ್ಯಾಸ್ ದರ ಏರಿಕೆಯ ಜೊತೆಗೆ ತೈಲ ಬೆಲೆಯೂ ಹೆಚ್ಚಾಗುವ ಆತಂಕ ಉಂಟಾಗಿದೆ. ಕೃಷಿ, ವ್ಯಾಪಾರ, ವಾಣಿಜ್ಯ ಕ್ಷೇತ್ರಗಳಿಗೆ ಹೊಡೆತ ಬೀಳುತ್ತಾ ಇದೆ. ಆಮದು ರಫ್ತು ವ್ಯವಹಾರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಜಗತ್ತಿನಲ್ಲೇ ಎಲ್ಲೇ ಯುದ್ಧಗಳಾದ್ರೂ ಅದರ ಬಿಸಿ ಭಾರತಕ್ಕೂ ತಟ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಕಚ್ಚಾ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಕಚ್ಚಾ ತೈಲ ಕೊರತೆಯಿಂದಾಗಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗಿದ್ದು, ಪೆಟ್ರೋಲ್ ಡೀಸೆಲ್ ಬೆಲೆಯೂ ಹೆಚ್ಚಾಗುವ ಮುನ್ಸೂಚನೆ ಸಿಕ್ಕಿದೆ. ಗ್ಯಾಸ್ ಬೆಲೆ ಈಗಾಗಲೇ ಏರಿಕೆ ಆಗಿದ್ದು, ಕೃತಕ ಅಭಾವ ಸೃಷ್ಟಿಯ ಆತಂಕ ಎದುರಾಗಿದೆ. ಎಲ್ಪಿಜಿ ಕೃತಕ ಅಭಾವ ಸೃಷ್ಟಿಯ ಆತಂಕ ಎಸ್ಮಾ ಜಾರಿ ಮಾಡಿದ ಕೇಂದ್ರ ಸರ್ಕಾರ. ಅಡುಗೆ ಎಣ್ಣೆ, ಗ್ಯಾಸ್ ಸಿಲಿಂಡರ್ ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆಯೂ ಹೆಚ್ಚುತ್ತಾ ರಫ್ತು ಆಮದುಗಳಿಗೂ ಭಾರೀ ಸಮಸ್ಯೆ. ಅಲ್ಲೆಲ್ಲೋ ಯುದ್ಧ, ಇಲ್ಲಿ ಸಂಕಷ್ಟ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಉಂಟಾಗಿದೆ. ಜನರಿಗೆ ಆತಂಕ ಶುರುವಾಗಿದೆ. ಇದರ ಬೆನ್ನಲ್ಲೇ ಅಭಾವ ಸೃಷ್ಟಿ, ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಮುಂದಾದ ಕೇಂದ್ರ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ. ತೈಲ ಕಂಪನಿಗಳಿಗೆ ಕಟ್ಟುನಿಟ್ಟಿನ ಆದೇಶ ಜಾರಿ ಮಾಡಿರುವ ಕೇಂದ್ರ ಹೆಚ್ಚುವರಿ ಉತ್ಪಾದನೆಯ ಗ್ಯಾಸ್ ಅನ್ನ ಅಡುಗೆ ಅನಿಲಕ್ಕಾಗಿ ಬಳಸಲು ಸೂಚನೆ ಕೊಟ್ಟಿದೆ. ಗ್ಯಾಸ್ ಬೆಲೆ ಏರಿಕೆ ಅಭಾವ ಸೃಷ್ಟಿಸಿದ್ರೆ ಹುಷಾರಂತ ಎಚ್ಚರಿಕೆ ಕೊಟ್ಟಿದೆ. ನಮ್ಮ ರಾಜ್ಯ ಮಾತ್ರವಲ್ಲ, ತೈಲ ಪೂರೈಕೆ ಸ್ಥಗಿತವಾಗಿರೋದ್ರಿಂದ ದೇಶದ ಎಲ್ಲಾ ರಾಜ್ಯಗಳು ಸಮಸ್ಯೆಯನ್ನ ಅನುಭವಿಸ್ತಾ ಇವೆ. ಕೇಂದ್ರ ಸರ್ಕಾರಕ್ಕೂ ಇದರ ಬಿಸಿ ಮುಟ್ಟಿದೆ. ಅಗತ್ಯ ವಸ್ತುಗಳು ಸಿಗಲಿಲ್ಲ ಅಂದ್ರೆ ಅದು ಬೇರೆ ರೀತಿಯ ವಿಕೋಪಗಳಿಗೆ ಕಾರಣವಾಗುತ್ತೆ. ಅದೇ ಕಾರಣಕ್ಕೆ ಪ್ರಧಾನಿ ಭೇಟಿಯಾದ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ತೈಲ ಪೂರೈಕೆ, ಅಗತ್ಯತೆ, ಸರಬರಾಜು ಬಗ್ಗೆ ನರೇಂದ್ರ ಮೋದಿ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಎಸ್ಮಾ ಜಾರಿಯ ಬಗ್ಗೆ ಮಾತಾಡಿದ್ದಾರೆ. ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಅಂತ ಎಸ್ಮಾ ಜಾರಿ ಮಾಡಲಾಗಿದ್ದು, ಅದರಂತೆ ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿಗೆ ಅಡ್ಡಿಪಡಿಸುವಂತಿಲ್ಲ. ಗೃಹ ಬಳಕೆ ಗ್ಯಾಸ್, ವಾಹನಗಳ ಸಿಎನ್ಜಿ 100% ಪೂರೈಕೆ ಆಗಬೇಕು. ಟೀ ಫ್ಯಾಕ್ಟರಿ, ಉತ್ಪಾದನಾ ವಲಯ, ಕೈಗಾರಿಕೆಗಳಿಗೆ 80% ಪೂರೈಕೆ ಮಾಡಬೇಕು. ರಸಗೊಬ್ಬರ ಫ್ಯಾಕ್ಟರಿಗಳಿಗೆ 70% ಅನಿಲ ಪೂರೈಕೆ ಆಗಬೇಕು. ಸಂಸ್ಕರಣಾ ಘಟಕಗಳು, ಕೆಮಿಕಲ್ ಕಂಪನಿಗಳಿಗೆ 35% ಕಡಿತ ಮಾಡಬಹುದು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಹೀಗೆ ಸರ್ಕಾರ ಜನರು ಪ್ಯಾನಿಕ್ ಆಗಬಾರದು, ಏಜೆನ್ಸಿಗಳು ಕಾಳಸಂತೆಯಲ್ಲಿ ವ್ಯಾಪಾರ ಮಾಡಬಾರದು ಅಂತ ರೂಲ್ಸ್ಗಳನ್ನ ಮಾಡ್ತಾ ಇದೆ. ಆದರೆ ರಾಜ್ಯದಲ್ಲಿ ಮಾತ್ರ ಗ್ಯಾಸ್ ಏಜೆನ್ಸಿಗಳು ಸುಲಿಗೆ ಮಾಡಲು ನಿಂತಿದ್ದು 1 to ಡಬಲ್ ರೇಟ್ ಪಡೆಯಲು ಮುಂದಾಗಿದ್ದಾರೆ. ಗ್ಯಾಸ್ ಸಿಲಿಂಡರ್ಗಳ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡ ಏಜೆನ್ಸಿಗಳು ಒಂದು ಗ್ಯಾಸ್ ಸಿಲಿಂಡರ್ಗೆ 3,390 ರೂಪಾಯಿ ದರ ನಿಗದಿ ಮಾಡಿ ಗ್ರಾಹಕರಿಗೆ ಮೆಸೇಜ್ ಹಾಕಿದ್ದಾರೆ. ಮತ್ತೊಂದು ಕಡೆ ಆಟೋಗಳಿಗೆ ತುಂಬಿಸುವ ಗ್ಯಾಸ್ ಸಹ ಖಾಲಿಯಾಗಿದೆ ಅಂತ ಗ್ಯಾಸ್ ಬಂಕ್ ಮಾಲೀಕರು ಹೇಳ್ತಾ ಇದ್ದು, ಇದರಿಂದಾಗಿ ಕೆಲವು ಕಡೆ ಗಲಾಟೆಗಳೇ ಆಗಿವೆ. ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಟ್ರೂ ಗ್ಯಾಸ್ ಅಲ್ಲಿ ಆಟೋ ಚಾಲಕರು ಮ್ಯಾನೇಜರ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಕೃತಕ ಗ್ಯಾಸ್ ಅಭಾವ ಸೃಷ್ಟಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಿಗ್ಗಾಮುಗ್ಗ ಬೈದು ಗಲಾಟೆ ಮಾಡಿದ್ದಾರೆ. 1 ಲೀಟರ್ ಆಟೋ ಎಲ್ಪಿಜಿಗೆ 64ರಿಂದ 69 ರೂಪಾಯಿ ಇದ್ದು, ಶೇಷಾದ್ರಿಪುರಂನಲ್ಲಿ ಮಾತ್ರ 85 ರೂಪಾಯಿ ತಗೊಳ್ತಾ ಇದ್ದಾರೆ ಅಂತ ಗಲಾಟೆ ಮಾಡಿದ್ದಾರೆ. ಮಿನಿಮಮ್ 3 ಲೀಟರ್ ಅಂದ್ರು ನಿಮಿಷ ಒಂದು ಗಾಡಿಗೆ ಮಿನಿಮಮ್ 3 ಲೀಟರ್ ಅಂದ್ರು ಎಷ್ಟು ಗಾಡಿಗೆ ಹಾಕಿದ್ದಾರೆ, ಎಷ್ಟು ದುಡ್ಡು ಮಾಡಿದ್ದಾರೆ? ಬೆಳಗ್ಗೆಯಿಂದ 20 ರೂಪಾಯಿ ಮಾಡಿದ್ದಾರೆ. 1 ಲೀಟರ್ 20 ರೂಪಾಯಿ ಅಂತಂದ್ರೆ ಎಷ್ಟು ಗಾಡಿಗೆ ಹಾಕಿದ್ದಾರೆ, ಎಷ್ಟು ಲೀಟರ್ ಹಾಕಿದ್ದಾರೆ, ಎಷ್ಟು ಮೋಸ ಮಾಡಿದ್ದಾರೆ ಬೆಳಗ್ಗೆಯಿಂದ. ಇವಾಗ ಹೇಳ್ತಾ ಇದ್ದಾರೆ ಕರ್ದಿದ್ವಾ ನಿಮ್ಮನ್ನ ಅಂತ ಕೇಳ್ತಾ ಇದ್ದಾರೆ. ಮೇಡಮ್ ನಿನ್ನೆ 10 ಲೀಟರ್ ಹಾಕ್ಸಿ ನಾನು ಆಯ್ತಾ, ನಮ್ದು ಸ್ಕ್ಯಾನರ್ ಕೊಟ್ಟವ್ರು ಇವರು
ಏನೋ ಸ್ಕೀಮ್ ಐತೆ ಅಂತ 1 ಲೀಟರ್ ಇಷ್ಟು ಪಾಯಿಂಟ್ ಅಂತ ಕೊಡ್ತಾವ್ರೆ. ಆಯ್ತಾ? ಇವಾಗ ನಾವ್ ಏನ್ ಕೇಳ್ದೋ ನಿನ್ನ ಆಫೀಸಲ್ಲಿ ಹೋಗಿ ಕೇಳಿದೆ, ಯಾಕೆ ಸರ್ 85 ರೂಪಾಯಿ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಹತ್ರ 85 ಗ್ಯಾಸ್ ಬರ್ತಾ ಇಲ್ಲ, ಮಂಗಳೂರಲ್ಲಿ ನಿಲ್ಸ್ಬಿಟ್ಟೈತೆ ಲಾರಿ. ಏನ್ ಮೇಡಮ್, ನಾವು ಬಡವರು ಅವತ್ತು ತಿನ್ನೋರು, ನಮ್ಗೆ ಈ ತರ ಮಾಡಿದ್ರೆ ಹೆಂಗದು? ಏನ್ ಎಲ್ಲಿ ಸ್ಟಾಕ್ ಇಲ್ಲ? 64 ರೂಪಾಯಿ ಇದೆ ಮೇಡಮ್. ಇಲ್ಲಿ ಮಾತ್ರ ಜಾಸ್ತಿ, ಎಲ್ಲಾ ಕಡೆ 64. ಇವ್ರು ಹೇಳದ್ಮೇಲೆ ನಾನು ಎಲ್ಲಾ ಕಡೆ ಸುತ್ಕೊಂಡ್ ಬಂದಿದ್ದೀನಿ. 64 ರೂಪಾಯಿ ಇದೆ. ಇವ್ರ ಹತ್ರ ಮಾತ್ರ ಯಾಕೆ 85? 1 ಲೀಟರ್ 20 ರೂಪಾಯಿ ಅಂದ್ರೆ 1 ಲೀಟರ್ 20 ರೂಪಾಯಿ. ನೆನ್ನೆ 10 ಲೀಟರ್ ಹಾಕ್ಸಿ ನಾನು. ನಂತರ ಎಷ್ಟು ಜನ ಹಾಕಿರ್ಬೇಕು? ನಿನ್ನೆಯಿಂದ 20 ಗಂಟೆ ಎಷ್ಟು ಲಕ್ಷ ಅವ್ರಿಗೆ ಲಾಭ? ಸುಮ್ನೆ ಬರುತ್ತಾ ದುಡ್ಡು? ರಾಜು ಅಂತ ನಾವು ಆಟೋ ಡ್ರೈವರ್. ಮಧ್ಯಪ್ರಾಚ್ಯ ದೇಶಗಳಿಂದ ತೈಲ ಪೂರೈಕೆ ಆಗದೇ ಇರೋ ಕಾರಣ ಗ್ಯಾಸ್, ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗಿದ್ದು, ಕೆಲವೇ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಪೆಟ್ರೋಲ್ ದರ ಲೀಟರ್ಗೆ 103 ರೂಪಾಯಿ ಇದ್ದು, ಅದು 15 ರೂಪಾಯಿಗಳವರೆಗೆ ಏರಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯ ಡೀಸೆಲ್ ಬೆಲೆ 91 ರೂಪಾಯಿ ಇದ್ದು, ಅದರ ಬೆಲೆ 115 ರೂಪಾಯಿ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ತೈಲ ಬೆಲೆ ಏರಿಕೆಯಾದ್ರೆ ಅದರಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಕ್ಯಾಬ್, ಆಟೋ ಸಂಚಾರ ದುಬಾರಿಯಾಗುತ್ತೆ, ಬಸ್ ಟಿಕೆಟ್ ದರವೂ ಏರಿಕೆಯಾಗುತ್ತೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಸರಕು ಸಾಗಣೆ ವೆಚ್ಚವೂ ಅಧಿಕವಾಗುತ್ತೆ. ಹಣ್ಣು, ತರಕಾರಿ, ದಿನಸಿ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ವ್ಯಾಪಾರ, ಕೈಗಾರಿಕೆಗಳ ಮೇಲೆ ಪರಿಣಾಮ ಉಂಟಾಗುತ್ತೆ. ವಿದ್ಯುತ್, ಕೈಗಾರಿಕಾ ಉತ್ಪನ್ನಗಳ ಬೆಲೆಯೂ ಏರಿಕೆಯಾಗುತ್ತೆ. ಹೋಟೆಲ್ ಸೇವೆಗಳಲ್ಲೂ ವ್ಯತ್ಯಯ ಉಂಟಾಗುತ್ತೆ. ರೈತರು, ಕೃಷಿ ವಲಯದ ಮೇಲೂ ಪರಿಣಾಮ ಬೀರುತ್ತೆ. ಅಲ್ಲಿ ಯುದ್ಧ ನಡೆದರೆ ಇಲ್ಲಿ ಬರೆ ಬೀಳುತ್ತಾ ಇದೆ. ಷೇರು ಮಾರುಕಟ್ಟೆಯಲ್ಲಿ ಭಾರೀ ತಲ್ಲಣ ಉಂಟಾಗಿದೆ. ರಫ್ತು ಆಮದುಗಳಿಗೆ ಅಡಚಣೆ ಉಂಟಾಗಿದೆ. ಗಲ್ಫ್ ರಾಷ್ಟ್ರಗಳೊಂದಿಗಿನ ವ್ಯಾಪಾರ ಸ್ಥಗಿತವಾಗಿರೋದ್ರಿಂದ ವಾಣಿಜ್ಯ ಚಟುವಟಿಕೆಗಳಿಗೆ ತೊಂದರೆ ಉಂಟಾಗಿದೆ. ಉದ್ಯೋಗ ನಷ್ಟ ಭೀತಿಯೂ ಎದುರಾಗಿದೆ. ಯುದ್ಧ ಹೀಗೆ ಮುಂದುವರೆದ್ರೆ ಇನ್ನೂ ದೊಡ್ಡ ಸಮಸ್ಯೆಗಳು ಉಂಟಾಗಲಿವೆ ಅಂತ ಹೇಳಲಾಗ್ತಾ ಇದೆ.